ಎಲ್ಲರೂ ಹೆಂಗಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಜೈ ಶ್ರೀರಾಮ್ ನಿಮಗೆಲ್ಲರಿಗೂ. ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾಳ ದಿವಸ ಆಗಿತ್ತಲ್ರಿ, ಅಧಿಕ್ ಮಾಸದಾಗ ಬ್ಯುಸಿ ಆಗಿಬಿಟ್ಟಿದ್ದೆ ನೋಡ್ರಿ ನಾವು ಅಧಿಕ್ ಮಾಸ ಅಂತ ಹೇಳಿ 3 ಹನುಮಪ್ಪಗೆ ಹೊಂಟಿದ್ವಿ. ಹಾಗಾಗಿ ಫ್ರೆಂಡ್ಸ್ ಹೊಂಟಿದ್ವಿ ರೀ. ಅದಕ್ಕೊಂದು ಟಿ ಬುಕ್ ಮಾಡಿದ್ವಿ. ಮುಂಜಾನೆ 6:30 ಅಷ್ಟೊತ್ತಿಗೆ ಪೂಜಾ ಮಾಡ್ಕೊಂಡು ಮಸ್ತ್ ಇತ್ರಿ. ಚಿಲಿಪಿಲಿ ಹಕ್ಕಿಗಳ ಶಬ್ದ ಇದು ಎಷ್ಟು ಮಸ್ತ್ ಇತ್ತು, ತಾಜಾ ಇತ್ತು, ಹವಾ ತಂಪಿತ್ತು. ಪೂಜಾ ಎಲ್ಲ ಮಾಡಿ 3 ಹನುಮಪ್ಪಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಹಾಕೊಂಡು ಹೊಂಟಿದ್ವಿ. ನನ್ನ ಫ್ರೆಂಡ್ ಮನೆ ಮುಂದೆ ಗಾಡಿ ನಿಲ್ಸಿದ್ವಿ. ಅಲ್ಲೇ ಎಲ್ಲ ಪೂಜಾ ಮಾಡ್ಕೊಂಡು ಅನಿತಾ ಅಂತ ಹೇಳಿ ಅವ್ರ ಹಸ್ಬೆಂಡ್ ಭಾರಿ ನಮಗೆ ಹೆಲ್ಪ್ ಮಾಡಿದ್ರು ಗಾಡಿ ಬುಕ್ ಮಾಡ್ಲಿಕ್ಕೆ. ಆಮೇಲೆ ಚಲೋ ಇರ್ಬೇಕು, ನಮ್ಗೆ ಸೇಫ್ ಆಗಿ ಹೋಗಿ ಬರ್ಬೇಕು ಅನ್ನೋದಕ್ಕೆ ಭಾಳ ಚಲೋ ಮಾಡಿದ್ರು ರೀ. ಎಲ್ಲ ರೀತಿ ಕೋಆಪರೇಷನ್ ಭಾಳ ಚಲೋ ಕೊಟ್ಟಿದ್ರು. 6:30 ಅಷ್ಟೊತ್ತಿಗೆ ನಾವು ಬಿಟ್ಟಿದ್ವಿ ರೀ ಹುಬ್ಳಿನ. 12 ಮಂದಿ ಸೇರಿ ಹೋಗಿದ್ವಿ ನೋಡ್ರಿ. ಭಾಳ ಚಲೋ ಆತ್ರಿ. 3 ಹನುಮಪ್ಪಗೆ ಹೋಗಿದ್ವಿ, ಕಾಂತೇಶ, ಶಾಂತೇಶ ಮತ್ತು ಭ್ರಾಂತೇಶ. ಅಧಿಕ್ ಮಾಸದಾಗ ಈ 3 ಹನುಮಪ್ಪನ ಒಂದೇ ದಿವಸ ದರ್ಶನ ಮಾಡ್ಕೊಂಡು ಆಮೇಲೆ ಕಾಗಿನೆಲೆ ಅದ ಅಲ್ಲಿ ಹೋಗಿ ಅಲ್ಲೂ 3 ಹನುಮಪ್ಪ ಇದೇ ಕಾಂತೇಶ, ಶಾಂತೇಶ, ಭ್ರಾಂತೇಶ ಇದ್ದಾರಲ್ಲ, ಅಲ್ಲಿ ದರ್ಶನ ಮಾಡ್ಕೊಂಡ್ ಬಂದ್ರ ಯಾತ್ರಾ ಮಾಡದಷ್ಟು ಪುಣ್ಯ ಅಂತ, ಬದ್ರಿ ಯಾತ್ರಾ ಮಾಡಿದಷ್ಟು. ಸೊ ಹಂಗಾಗಿ ನೋಡ್ರಿ, ಮುಂಜಾನೆ ಲಗುನೆ ಬಿಟ್ಟಿದ್ವಲ್ಲ, ಸೊ ಫೋಟೋ ಅಂತೂ ಮಂಡೇಟರಿ ತೆಗಿಯಬೇಕಲ್ರಿ. ವೆರೈಟಿ ಫೋಟೋ ತೆಗೆದ್ವಿ. ಸ್ಟಾರ್ಟಿಂಗ್ ನಾವು ಮೊದ್ಲು ಗಾಯತ್ರಿ ತಪೋಭೂಮಿಗೆ ಹೋಗಿವಿ. ಅಲ್ಲಿ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಅಲ್ಲೇ ಎಲ್ಲಾ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ಉಡಿ ತುಂಬಿದ್ವಿ. ಅಧಿಕ್ ಮಾಸ ಅಂತ ಹೇಳಿ ಎಲ್ಲಾ ಕಡೆ ಉಡಿ ತುಂಬೋ ಕಾರ್ಯಕ್ರಮ ಜೋರ್ ನಡೆದಿದ್ರಿ. ನಮ್ದು ಕೂಡ ಬಹಳ ಚಲೋ ಆತ್ರಿ. ಮುಂಜಾನೆ ಹೊತ್ತು ಫ್ರೆಶ್ ಏರ್ ಇತ್ತು. ಆಮೇಲೆ ನೋಡ್ರಿ ಎಷ್ಟು ಫೋಟೋ ತಕ್ಕೊಂಡೇವಂತ ಬಹಳ ಖುಷಿ ಆಗ್ತದೆ. ಇವಳೆ ನನ್ನ ಫ್ರೆಂಡ್ ಅನಿತಾ ಅಂತ. ಎಲ್ಲಾರು ಸೇರಿ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ನೋಡ್ರಿ. ಅನಿತಾ ಇದ್ದಾಳಲ್ರಿ, ಗಾಡಿ ಒಳಗ್ ಬರೋ ಮುಂದ ಸ್ಪೀಕರ್ ಮತ್ತ ಮೈಕ್ ತಗೊಂಡ್ ಬಂದ್ಬಿಟ್ಟಿದ್ಲು. ಆಕೀಗ ಕರೋಕೆದ ಇಂಟ್ರೆಸ್ಟ್ ಭಾಳ ಅದ ರೀ. ಭಾಳ ಚಂದ ಹಾಡ್ತಾರ ಅವರೆಲ್ಲ ಫ್ರೆಂಡ್ಸ್. ಕರೋಕೆ ಗ್ರೂಪೇ ಅದ, ಭಾಳ ಚಂದ ಹಾಡ್ತಾರ. ಹಂಗಾಗಿ ಸ್ಪೀಕರ್ ಮೈಕ್ ಮಸ್ತ್ ಹಾಡ್ ಹಾಡಿದ್ರಿ ರೀ. ದೇವ್ರ ನಾಮಗಳನ್ನ ಹಾಡಿದ್ರು. ಆಮೇಲೆ ನೋಡ್ರಿ ಎಷ್ಟು ಚಂದ ಹಾಡ್ತಾರಂತ. ಲತಾ ಅಂತಿದ್ದಾರ, ಆಮೇಲೆ ಸುವರ್ಣ ಅಂತಿದ್ದಾರೆ. ಈಗ ಹಾಡ್ತಿದಾರಲ್ಲ ಅವ್ರ ಲತಾ ಅಂತ, ಅವ್ರ ಬಾಜು ಕೂತಿದಾರಲ್ಲ ಅವ್ರ ಸುವರ್ಣ. ಅವರಿಬ್ರು ಕೂಡ ಬಹಳ ಚಂದ ಕರೋಕೆ ಹಾಡುಗಳನ್ನೆಲ್ಲ ಹಾಡಿದ್ರು. ಹನುಮಂತ ದೇವರದು, ರಾಯರದು, ವೆಂಕಪ್ಪಂದು ಎಲ್ಲಾನು ಬಹಳ ಚಂದ ಹಾಡನ್ನ ಹಾಡ್ಯಾರ್ರಿ. ಹಾಡು ಕೇಳೋದ್ರಾಗ ಸಮಯ ಹೋಗಿದ್ದ ಗೊತ್ತಾಗ್ಲಿಲ್ರಿ. ಮೊದ್ಲೊಂದ್ 5 ದೇವರ ನಾಮಗಳನ್ನ ಹಾಡಿದ್ರು. ಆಮೇಲೆ ಹಳೆ ಪಿಕ್ಚರ್ ಹಾಡುಗಳನ್ನ ಹಾಡಿದ್ರಲ್ಲ, ಹಂಗಾಗಿ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ಇಷ್ಟ ಅನ್ನೋದ್ರಾಗ ಹಾನ್ಗಲ್ ಬಂದ ಬಿಡ್ತ್ರಿ. ಅವಾಗ ಲತಾ ಮೇಡಮ್ ಅವ್ರು ಹೇಳಿದ್ರು, ಇಲ್ಲಿ ಈಶ್ವರನ್ ಗುಡಿ ಅದ ಹಾನ್ಗಲ್ನಾಗ ನೋಡ್ಕೊಂಡ್ ಬರೋಣ ಅಂತೇಳಿ. ಹಂಗಾಗಿ ಅದನ್ನ ನೋಡ್ಲಿಕ್ಕಂತೇಳಿ ಹೋದ್ವಿ. ಬಹಳ ಚಂದ ಅದ ರೀ. ಭಾಳ ಹಳೆ ಗುಡಿ ಅದ ರೀ ಇದು. ಈಶ್ವರನ್ ಗುಡಿ ಅದ. ನಮ್ಮ ಒಬ್ರು ಫ್ರೆಂಡ್ ಹೇಳಿದ್ರು, ಹಿಂಗ ನೋಡ್ಕೊಂಬರ್ರಿ ಭಾಳ ಚಲೋ ಅದ ಅಂತ ಹೇಳಿ. ಹಂಗಾಗಿ ಬಂದಿದ್ವಿ ನಾವಿಲ್ಲಿ. ಆ ಕೆತ್ತನೆಗಳೆಲ್ಲ ನೋಡ್ರಿ ಎಷ್ಟು ಚಂದ ಅದ. ಇದ್ರೊಳಗೆ ಒಂದು ವಿಡಿಯೋ ಮಾಡ್ಲಿಲ್ಲ ಅಂತಂದ್ರೆ ಹೆಂಗ್ರಿ, ಭಾರಿ ಮಸ್ತ್ ವಿಡಿಯೋ. ಆಮೇಲೆ ಫೋಟೋಸ್ ನೋಡ್ರಿ ಎಷ್ಟು ಚಂದ ಫೋಟೋ ಬಂದಾವ. ಶಿವನ ಗುಡಿ ಅದ ರೀ. ಶಿವನ ಲಿಂಗ ಒಂದ್ ಸ್ವಲ್ಪ ಹಸಿರು ಅದ ರೀ, ಹಸಿರ್ ಕಲರ್ ಒಳಗದ. ಭಾಳ ಚಂದ ಅದ ರೀ. ಅದ್ರೊಳಗ ಸಾಲಿಗ್ರಾಮ ಅದ ಅಂತ ನೋಡೋಂಗದ. ಬರ್ರಿ ನೀವು ಕೂಡ ನೋಡ್ಬರ್ರಿ, ಎಷ್ಟು ಚಲೋ ಅದ.
ಇಲ್ಲಿ ನಾವು ಒಂದು 10 ನಿಮಿಷ ಗುಡಿ ನೋಡಿ ಆಮೇಲೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋಣ ಮುಂದ ಹನುಮಪ್ಪಗ ಅಂತ ಅನ್ಕೊಂಡಿದ್ವಿ. ಆದ್ರ ಇವೆಲ್ಲ ನರಸಿಂಹ ದೇವರು, ವಿಷ್ಣುವಿನ ಮೂರ್ತಿ ಎಲ್ಲಾ ಕಂಬದೊಳಗ ಕೆತ್ತನೆ ಮಾಡ್ಯಾರ್ರಿ. ನೋಡಿ ಎಷ್ಟು ಚಲೋ ಇತ್ತಲ್ಲ. 1 ತಾಸ್ ನಾವ್ ಇಲ್ಲೇ ಟೈಮ್ ತೆಗ್ದೇವ್ ನೋಡ್ರಿ. ಸರಸ್ವತಿ ದೇವಿ ಇದ್ದಾಳ, ಭಾರಿ ಚಂದ ಅದರಿ. ಖರೆ ಇದು ನೋಡೋ ಹಂಗದ. ಹಾನ್ಗಲ್ ಒಳಗದ ನೋಡ್ರಿ ತಾರಕೇಶ್ವರ ಗುಡಿ ಅಂತ ಹೇಳಿ, ಬಹಳ ಹಳೆ ಗುಡಿ ಅದರಿ ಇದು. ಇದನ್ನ ನೋಡ್ರಿ ಅಂತ ಹೇಳಿದ್ರಿ, ಎಲ್ಲಾರು ಬಹಳ ಸಜೆಸ್ಟ್ ಮಾಡಿದ್ರ ಅಂತ ಹೇಳಿ ಹೋಗಿದ್ವಿ. ಮೂಕ ವಿಸ್ಮಿತವಾಗಿ ನೋಡೋ ಹಂಗದರಿ ಇದು ಗುಡಿ. ಕೆತ್ತನೆ ನೋಡ್ರಿ ಎಷ್ಟು ಚಂದ ಅದ ಅಂತ. ಇದು ಶಿವನ ಲಿಂಗದ ಗುಡಿ ಒಳಗ ಮುಂದ ಭಾವಿತ್ತಂತ್ರಿ. ಹಂಗಾಗಿ ಒಂದ್ಸಲ ಭೀಮಸೇನ್ ದೇವ್ರು ಬಂದಾಗ ಒಂದ್ ಪರಾತ ಏನೋ ಮುಚ್ಚಾರ ಅಂತಿದ್ರ ಮೇಲೆ ನೋಡ್ರಿ ಎಷ್ಟು ದೊಡ್ಡ ಕಲ್ಲು ಇಟ್ಟಾರ ಅದನ್ನ. ಅಂದ್ರ ಭೀಮಸೇ ದೇವ್ರ ಇಟ್ಟಾರಂತ. ಅದು ಕೂಡ ಫೋಟೋ ವಿಡಿಯೋ ಎಲ್ಲಾ ಮಾಡ್ಯದ, ಭಾರಿ ಚಂದ ಬಂದದ್ರಿ. ಹಳೇ ಕಾಲದ ಅದರಿ. ನಾನು ಫಸ್ಟ್ ಟೈಮ್ ನೋಡಿದ್ದು. ದೇವಸ್ಥಾನ ಅಂತ ತಾರಕಾಸುರನ ವಧೆ ಆಗಿದ್ದು ಇಲ್ಲೇ. ಕೌರವರು ಪಾಂಡವರು ಅಜ್ಞಾತವಾಸ ಮಾಡೋದಂತ ಸ್ಥಳ ಇದು. ಭೀಮಂತಟ್ಟಿ ಅಂತ ಹೇಳ್ತಾರೆ. ಭೀಮ ಟಮಾಟ ಬಟ್ಟಿ ಮಾಡುತ್ತೆ. ಸಹಸ ಎಲ್ಲೂ ಒಳಗಡೆ ಪಾರ್ವತಿ ಇರಂಗಿಲ್ಲ. ಈಶ್ವರ ದೇವರುಗಳು ಹೊರಗೆ ಇರ್ತಾಳೆ, ಇಲ್ಲಿ ಒಳಗನೆ ಇದ್ದಾಳೆ ಪಾರ್ವತಿ ಇದ್ದಾಳೆ. ಬಾಜು ಚಂಡಿಕೇಶ್ವರ ಚೌಕ ಅದ್ರೊಳಗೆ ಕುದುರೆ ತೊಗೊಂಡು ಹೋಗ್ತಿದ್ರಂತೆ. ಸುರಂಗ ಪಕ್ಕ ಪರಂಟ 120 ಕಂಬ ಬರೀ. ಒಂದು ಕಂಬದಾಗ ಬ್ರಿಡ್ಜ್, ಮತ್ತೊಂದು ಕಂಬದಾಗ ಇಲ್ಲಿ ಪಾರ್ವತಿ. ಇಲ್ಲಿ ರಾಜನ ಮನೆ ಇತ್ತು, ಅಲ್ಲಿ ಹಳೆ ಕೋಟೆ ಅಂತ ಹೆಸರಿತ್ತು. ಅಲ್ಲೇ ಸ್ಟೇಡಿಯಂ ಮಾಡ್ಕೊಂಡು ಸಿಕ್ಕಂತ ಮೂರ್ತಿಗಳು ಬರ್ರಿ ನೋಡ್ರಿ. ಕೆಲವೊಂದು ಮೂರ್ತಿ ಡಿ ಸಿ ಆಫೀಸ್ಗೆ ಹೋದಾರ, ಕೆಲವೊಂದು ಇಲ್ಲಿ ಅವರಿ, ಕೆಲವೊಂದು ತಹಸೀಲ್ದಾರ್ ಆಫೀಸ್ಗೆ ಹೋದಾರ. ಕೆಲವೊಂದು ವಿಷ್ಣುವಿನ ಮೂರ್ತಿ ಏನೂ ಭಿನ್ನ ಆಗಿಲ್ಲ. ಈ ಕಡೆ ಎರಡನೇದು ವಿಷ್ಣುವಿನ ಮೂರ್ತಿ ಏನು ಭಿನ್ನ ಆಗಿಲ್ಲ. ಪೂಜಾ ಮಾಡಿರಲ್ಲ. ಈಶ್ವರ ಕಪ್ಪಲ್ಲ, ಸಾಲಿಗ್ರಾಮ ಅದ್ರೊಳಗ ಇದೆ. ಆಮೇಲೆ ಕೆಳಗಡೆ ಶ್ರೀಚಕ್ರ ಇದೆ. ಯಾವ ದೇವಸ್ಥಾನ ಪಾನ್ಬಟ್ಟು ಶ್ರೀಚಕ್ರ ಇಲ್ಲ. ಈಶ್ವರ ನೋಡಿದ್ರಲ್ರಿ ಎಷ್ಟು ಚಂದ ಅದ. ಆಮೇಲೆ ಅದ್ರದ್ದು ವಿಶೇಷತೆ ಬಗ್ಗೆ ಬಹಳ ಹೇಳಿದ್ರಲ್ರಿ, ಬಹಳ ಖುಷಿ ಆಯ್ತು. ಹಂಗಾಗಿ ವಿಡಿಯೋ ಮಾಡೇ ಬಿಟ್ಟೆ ನಾನು. ಆಮೇಲೆ ಮತ್ತೆ ಇಲ್ಲಿ ಬಂದೆ ಅಂದ್ಮೇಲೆ ಫೋಟೋ ತಕ್ಕೊಳ್ಳೋದಂತೂ ಮಂಡೇಟರಿ ಇದ್ದೇ ಇರ್ತದಲ್ರಿ. ಎಲ್ಲಾ ಫ್ರೆಂಡ್ಸ್ ಕೂತ್ ಮಸ್ತ್ ಫೋಟೋ ತಕೊಂಡ್ವಿ. 1 ತಾಸು ಇಲ್ಲೇ ಕಳೆದ್ವಿ ನೋಡ್ರಿ ನಾವು. 10 ನಿಮಿಷ ಅಂತ ವಿಚಾರ ಮಾಡಿದವ್ರ ನಮಗ್ ಇಲ್ಲಿಂದ ಎದ್ದು ಬರ್ಲಿಕ್ಕೆ ಮನ್ಸೇ ಬರ್ಲಿಲ್ಲ. ಬಹಳ ಚಲೋ ಇತ್ರಿ. ಹಂಗಾಗಿ ಅಲ್ಲ ಮುಗಿಸ್ಕೊಂಡು ಮುಂದೆ ಫಸ್ಟ್ ನಾವು ಶಿಕಾರಿಪುರಕ್ಕೆ ಹೋದ್ವಿ. ಭ್ರಾಂತೇಶ ಅಲ್ಲಿ ಹೋದ್ವಿ. ಈಗ ಮುಗಿಲಿಕ್ ಬಂದಿತ್ತಲ್ರಿ, ಈಗ ಅಧಿಕ ಮಾಸ ಮುಗಿಲಿಕ್ ಒಂದ್ 3-4 ದಿವಸ ಅಷ್ಟೇ ಇತ್ತು. ಹಂಗಾಗಿ ಬಹಳ ಗದ್ಲ ಇರ್ತದ ಅಂತ ಅನ್ಕೊಂಡಿದ್ವಿ. ಇತ್ರಿ ಒಂದ್ ಅರ್ಧ ತಾಸ ಲೈನ್ ಒಳಗ್ ನಿಲ್ಬೇಕಾತ್ ನಾವ್ ಶಿಕಾರಿಪುರ ಒಳಗ. ಆದ್ರ ಹಂಗೇನ ಬಹಳೊತ್ ಶೆಕಿ ಹಂಗೇನ್ ಆಗ್ಲಿಲ್ಲ ನಮ್ಗ. ಒಂದ್ ಸ್ವಲ್ಪ ಮಳೇನೂ ಆಗಿತ್ತು ಅವಾಗ. ಎಷ್ಟೊತ್ತಿಗ್ರಿ 11 ಗಂಟೆ ಅಷ್ಟೊತ್ತಿಗೆ, 11-11:30 ಅಂದ್ರ ನಾವ್ ಅಲ್ಲಿ ಹೋಗಿದ್ವಿ. ಹಂಗಾಗಿ ನಮ್ಗೇನ್ ಬಹಳ ತ್ರಾಸ ಆಗ್ಲಿಲ್ಲ. ಅರ್ಧ ತಾಸ ಒಂದ್ ಸ್ವಲ್ಪ ಪಾಳಿ ಒಳಗ ಲೈನ್ ಒಳಗ್ ನಿಲ್ಬೇಕಾಯ್ತು. ಆದ್ರ ದರ್ಶನ ಮಾತ್ರ ಬಹಳ ಚಲೋ ಆತ್ರಿ. ಆಮೇಲೆ ಮತ್ತೆ ಬಹಳ ರಶ್ ಆತ ಅಂತ ಹೇಳಿ ನಾವು ಈಗ ವಿಡಿಯೋದಾಗೆಲ್ಲ ನೋಡ್ಲಿಕತ್ತೀವಿ. ಆದ್ರ ನಮ್ಗ ಏನ್ ನಮ್ ನಸೀಬ್ ಚಲೋ ಐತ್ ಅನಸ್ತದ. ಬಹಳ ಮಸ್ತ್ ದರ್ಶನ ಆತು. ಎಲ್ಲಾ ಕಡೆ ಹಸಿರು ವಾತಾವರಣ ಎಲ್ಲಾ ಎಷ್ಟು ಚಂದ ಅದ ನೋಡ್ರಿ. ಅದ್ರೊಳಗ ಈ ರೀತಿ ಹಾಡ್ ನಡ್ದ್ಬಿಟ್ಟಿತ್ರಿ ಒಳಗ, ಗಾಡಿ ಒಳಗ ಮಸ್ತ್ ಹಳೇ ಹಾಡ್, ಕನ್ನಡ ಹಾಡುಗಳನ್ನ ಬಹಳ ಚಂದ ಹಾಡ್ಲಿಕತ್ತಿದ್ರಿ ಅವರೆಲ್ಲ. ಲತಾ ಮೇಡಮ್ ಅವ್ರ ಬಹಳ ಖುಷಿ ಆತ್ ನಮ್ಗಂತೂ. ನೀವು ಕೂಡ ಹೋಗಿದ್ರೇನ್ರಿ ಹಿಂಗ ಅಧಿಕ ಮಾಸ ಇದೆ ಅಂತ ಹೇಳಿ 3 ಹನುಮಪ್ಪಗ? ಇದು ಬಹಳಷ್ಟು ಜನ ಹೋಗ್ತಾರ್ರಿ. ಫಸ್ಟ್ ಶಿಕಾರಿಪುರಕ್ ಬಂದ್ವಿ. ಅಲ್ಲೇ ನೋಡ್ರಿ ದರ್ಶನಕ್ ಅಂತ ಹೇಳಿ ಒಂದ್ ಅರ್ಧ ತಾಸ ಪಾಳಿ ಹಚ್ಬೇಕಾತ. ಅವಾಗೂ ಕೂಡ 1-2 ಫೋಟೋಗಳನ್ನ ತಕ್ಕೊಂಡ್ವಿ. ಮಸ್ತ್ ಅದ ನೋಡ್ರಿ. ದರ್ಶನ ಮಾತ್ರ ಬಹಳ ಚಲೋ ಆತ್ರಿ. 3 ಹನುಮಪ್ಪನ ದರ್ಶನ ಬಹಳ ಹತ್ತಿರದಿಂದ ಬಹಳ ಚಲೋ ಆತ. ಮಳಿ ಹತ್ ಬಿಟ್ಟಿತ್ರಿ ಶಿಕಾರಿಪುರ ನಾವು ದರ್ಶನಕ್ ಹೋದಾಗ. ಜಿಟಿ ಜಿಟಿ ಮಳಿ ಹತ್ತಿತ್ತು. ಒಂದ್ ಸ್ವಲ್ಪ ತೊಯ್ಸ್ಕೊಳ್ಳೋದಾತ, ಬಹಳ ಏನಾಗ್ಲಿಲ್ಲ. ಆದ್ರೂ ಕೂಡ ಬಹಳ ಚಲೋ ಆತ. ಮುಂದ ಅಲ್ಲೊಂದ್ ಸ್ವಲ್ಪ ಮುಂದ್ ಬಂದಾಗ ಈ ರೀತಿ ಹಸಿರು ಗಿಡಗಳು ಹಿಂಗಿತ್ತಂದ್ರ ಬಹಳ ಖುಷಿ ಅನಿಸ್ತದ್ರಿ ನೋಡ್ಲಿಕ್ಕೆ. ಹಂಗಾಗಿ ಇದನ್ನು ಒಂದ್ ಸ್ವಲ್ಪ ಈ ರೀತಿ ವಿಡಿಯೋ ಮಾಡಿದೆ. ಇದು ಸಾತೇನಹಳ್ಳಿ ಒಳಗ್ರಿ. ಇಲ್ಲಿ ಒಂದು 40-45 ಮಿನಿಟ್ಸ್ ನಾವು ನಿಲ್ಬೇಕಾತ ಲೈನ್ ಒಳಗ. ಫಸ್ಟ್ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾತ ಇಲ್ಲೇ
ಎಕ್ಸ್ಟ್ರಾ ಟಿಕೆಟ್ ಕೊಟ್ಟು ಹೋಗ್ಬೋದು ಅಂತ. ಆದ್ರೆ ಅಷ್ಟ್ರಾಗೆ ನಾವು ಅರ್ಧ ಬಂದ್ಬಿಟ್ಟಿದ್ವಿ. ಮುಂದಿದ್ದ ಕದರ್ ಮಂಡಳಿಗೆ ಒಳಗೂ ಫೋಟೋ ತೆಗ್ಸ್ಕೊಂಡೇವ್ರಿ. ಭಾರಿ ಮಸ್ತ್ ಆತ್ರಿ ಎಲ್ಲ ದರ್ಶನ. ಕದರ್ ಮಂಡಳಿ ಅಂತೂ ಭಾಳ ಸರಳ ಆಗ್ಬಿಡ್ತ್ರಿ, ನಮ್ಗೆ ಟೈಮ್ ಹಿಡಿಲಿಲ್ಲ. ಅಲ್ಲೇ ಊಟದ ವ್ಯವಸ್ಥೆ ಇತ್ತು, ಹಂಗಾಗಿ ಅಲ್ಲಿ ಊಟ ಮಾಡ್ಕೊಂಡು ಮುಂದೆ ದರ್ಶನ ತಗೊಂಡು ಮುಂದೆ ಕಾಗಿನೆಲೆಗೆ ಹೋದ್ವಿ. ಕಾಗಿನೆಲೆ ಒಳಗ ಕನಕದಾಸರ ಐಕ್ಯವಾಗಿದ್ದದ, ಅಲ್ಲಿ ಹೋದ್ವಿ, ದರ್ಶನ ತಗೊಂಡ್ವಿ. ಅಲ್ಲೇ ಗಾರ್ಡನ್ ಮಾಡ್ಯಾರಿ, ಮ್ಯೂಸಿಯಂ ಮಾಡ್ಯಾರ, ಭಾಳ ಚಂದ ಅದ. ನನಗೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಫಸ್ಟ್ ಇಲ್ಲಿ ಅವ್ರ ಐಕ್ಯರೇ ಆಗಿದ್ರಲ್ಲ, ಅಲ್ಲೇ ಒಂದು ಗುಡಿ ತರ ಕಟ್ಟಿದಾರ, ಅಲ್ಲೇ ನೋಡ್ರಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಭಾಳ ಚಂದ ಬಂತ. ಪ್ರಾಣನ ಕಂಡೀರ ಬಾಲ್ಯನ್ನವಾನಂದಿತು ಕೂಸು, ಬಕನ ಪ್ರಾಣವ ಕೊಂದಿತು ಕೂಸು, ಬಶಕರಾಕುವೆ ಮೆತ್ತಿತು ಕೂಸು, ಮಲನಿಗೆ ಪುಷ್ಪವ ಪುಟ್ಟಿತು ಕೂಸು. ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ. ಮಾಯವಾನೆತ್ತಿತು ಕೂಸು, ಜಗಮತವನ್ನು ಧರಿಸಿತು ಕೂಸು, ಸರ್ವರಾಯರೆಂಬ ಹೆಸರಿನ ಕೂಸು, ವಿಫಲನಕ್ಷೇಮದ ಕೂಸು. ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ. ಬಾಲನ ಕಂಡೀರ ಬಲವಂತನ ಕಂಡೀರ. ಕಾಗಿನೆಲೆ ಏನ್ ಹೋಗ್ತಿವಲ್ರಿ, ಅಲ್ಲೇ ಈ 3 ಹನುಮಪ್ಪ ಸಿಗ್ತಾನ್ರಿ. ಕಾಂತೇಶ, ಶಾಂತೇಶ ಮತ್ತು ಭ್ರಾಂತೇಶ ಅಂತ ಹೇಳಿ 3 ಹನುಮಪ್ಪಂದ ದರ್ಶನ ಒಂದ ಕಡೆ ಆಗ್ತದ. ಹಂಗಾಗಿ ಮೊದ್ಲು 3 ಹನುಮಪ್ಪ ನೋಡ್ಕೊಂಡು ಮುಂದೆ ಕಾಗಿನೆಲೆಗೆ ಬಂದು ಇಲ್ಲಿ ನೋಡ್ಕೊಂಡ್ ಬಿಟ್ರ ಅದ್ನ ಏನ್ ಬದರಿ ಯಾತ್ರಾ ಮಾಡಿದ ಪುಣ್ಯ ಬರ್ತದ ಅಧಿಕ ಮಾಸದಾಗ ಅಂತ ಹೇಳ್ತಾರ ಅನ್ನೋದಕ್ಕೆ ಎಲ್ಲಾರು ಕೂಡ ಬರ್ತಾರ್ರಿ. ನಾವು ಕೂಡ ಬಂದಿದ್ವಿ. ಆಮೇಲೆ ಹನುಮಪ್ಪನ ಮುಂದೆ ಕೂತು ಒಂದಿಷ್ಟು ದೇವ್ರ ನಾಮಗಳನ್ನೆಲ್ಲ ಹೇಳಿದ್ವಿ. ಒಂದು 5 ಹನುಮಪ್ಪನ ಹಾಡು ಹೇಳಿದ್ವಿ. ಒಳಗೆ ನಮ್ಗೆ ಫೋಟೋ ತೆಗಿಲಿಕ್ಕೆ ಅವ್ರು ಬೇಡ ಅಂದ್ರ, ಆಚಾರ ತೆಗಿಲಿಕ್ಕೆ ಹೋಗ್ಬೇಡ್ರಿ, ಅಲೋ ಮಾಡಂಗಿಲ್ಲ ಅಂತೇಳಿ. ಹಂಗಾಗಿ ನಾವು ಅದನ್ನ ತೆಗಿಲಿಕ್ಕೆ ಹೋಗ್ಲೇ ಇಲ್ಲ. ನೀವು ನೋಡಿರ್ಬೋದಂತ ಅನ್ಕೊಂಡೇನಿ ಎಲ್ಲ 3 ಹನುಮಪ್ಪನ. ಆಮೇಲೆ ಫೋಟೋ ಅಂತೂ ತೆಗಿಯಬೇಕಲ್ರಿ, ಚಂದ ಫೋಟೋಗಳನ್ನೆಲ್ಲ ತಕೊಂಡ್ವಿ, ನೆನಪಿರ್ತದ ಅಂತ ಹೇಳಿ ಎಲ್ಲ ಫ್ರೆಂಡ್ಸ್ ಭಾಳ ಎಂಜಾಯ್ ಮಾಡಿದ್ವಿ. ಕೋಆಪರೇಷನ್ ಭಾಳ ಕೊಟ್ಟರು. ಇದನ್ನು ವ್ಯವಸ್ಥೆ ಮಾಡಿದ್ದ ನಾನು ಮತ್ತು ಅನಿತಾ ಇಬ್ಬರು ಸೇರಿ ಮಾಡಿದ್ವಿ. ಹಾಗಾಗಿ ನಮಗೆಲ್ಲರೂ ಎಷ್ಟು ಸ್ಕೋಪ್ ಕೊಟ್ರೆ ಎಷ್ಟು ಖುಷಿ ಆತ. ಮೇಲೆ ಇದೇ ರೀತಿ ಟ್ರಿಪ್ ಹಾಕಂತ ಹೇಳಿದ್ರು. ಮುಂದೆ ಅದು ಮುಗಿಸ್ಕೊಂಡು ಬಂದ್ಕೊಳ್ಳೆ ಒಂದು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಹೊಲದೊಳಗೆ ಕೂತ ಒಂದು ಸ್ವಲ್ಪ ಅವಲಕ್ಕಿ ಇದು ತಿನ್ನೋಣ ಅನ್ಲಿಕ್ಕತ್ರ. ಹಂಗಾಗಿ ಚಾಪಿ ಎಲ್ಲ ತೊಗೊಂಡು ಬಂದಿದ್ದೆ ನಾನು. ಅವಲಕ್ಕಿ, ಚುರುಮುರಿ ಎಲ್ಲ ತೊಗೊಂಡು ಬಂದಿದ್ರು ಫ್ರೆಂಡ್ಸ್, ಎಲ್ಲ ಫರಾಳ ತೊಗೊಂಡು ಬಂದಿದ್ರು. ಅಲ್ಲಿ ಕೂತು 1 ತಾಸು ಅಲ್ಲೂ ಟೈಮ್ ಹೋಗ್ಯದ ನೋಡ್ರಿ ನಮಗೆ. ಹಿಂಗಾಗಿ ನಾವು ಮನೆಗೆ ಹೋದಾಗ 10:30 ಆಗಿತ್ತು ರೀ. ಏನು ಮಸ್ತ್ ಹವಾ ಐತ್ರಿ. ಸಂಜೆ 6 ಗಂಟೆ ಆಗೋಗಿತ್ತು ನೋಡ್ರಿ. ಭಾರಿ ವಾತಾವರಣ, ಶುದ್ಧ ಹವಾ, ಭಾಳ ಚಲೋ ಐತ್ರಿ ಸಂಜೆ ಮುಂದೆ. ಇಲ್ಲಿ ಕೂತ್ವಿ, ಮಸ್ತ್ ಎಂಜಾಯ್ ಮಾಡಿದ್ವಿ, ಹರಟಿ ಹೊಡೆದ್ವಿ. ಆಮೇಲೆ ಒಂದಿಷ್ಟು ರೀಲ್ಸ್ ಮಾಡೋರು ನೋಡ್ರಿ ಎಂತ ಮಸ್ತ್. ಇದು ಏನ ತಿಂದ್ರೆ ನೀವು ರುಚಿ ಹತ್ತದ. ಅವಲಕ್ಕಿ ಇರಲಿ, ಚುರ್ಮುರಿ ಇರ್ಲಿ, ಬೇಕಾದಿರ್ಲಿ, ಫೋಟೋ ಅಂತೂ ಭಾಳ ಚಂದ ಬರ್ತಾವ್ರಿ. ಭಾಳ ಖುಷಿ ಆಗ್ತದೆ ಇದನ್ನೆಲ್ಲ ನೋಡ್ಲಿಕ್ಕತ್ರ. ಮತ್ತೆ ಇದೇ ರೀತಿ ನಮಗ ಆ ದೇವ್ರ ಈ ರೀತಿ ಯಾತ್ರಾ ನಮ್ ಕಡೆ ಮಾಡಿಸ್ಕೋಬೇಕು ಅಂತ ಅನಿಸ್ತದ್ರಿ. ಹೆಂಗ್ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ? ಇಷ್ಟ ಆಯ್ತಾ? ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ನಿಮ್ಮ ಅಮೂಲ್ಯವಾದ ಸಮಯ ಇಟ್ಕೊಂಡು ಇಷ್ಟೊತ್ತು ತನಕ ಈ ವಿಡಿಯೋ ಮಾಡಿದ್ದೀನಿ ಅಂದ್ರೆ ಟೈಮ್ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡು ಮಾಡೇನಿ. ಅದು ಒಂದರಲ್ಲೇ ಎಲ್ಲ ಕವರ್ ಆಗಲಿ ಅಂಥೇಳಿ. ಇದನ್ನು ನೀವು ಪೇಷನ್ಸ್ಲೇ ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಎಷ್ಟು ಹವಾ ಇತ್ತು ನೋಡ್ರಿ. ಚುರ್ಮುರಿ ಪ್ಲೇಟ್ನಾಗ ಹಾಕ್ಲಿಕ್ಕತ್ರ ಹಾರ್ಲಿಕ್ಕತ್ಬಿಟ್ಟಿದ್ವು. ಹಂಗೆ ಚಲೋ ಹವಾ ಇತ್ತು, ಮಸ್ತ್ ಇತ್ತು. ಕೂತು ಆರಾಮ್ ತಿಂದು ಇಲ್ಲೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಮುಂದೆ ಒಂದು ಪಂಜಾಬಿ ಧಾಬಾ ಇತ್ತು, ಅಲ್ಲಿ ಹೋಗಿ ಸುಮ್ಮನೆ ಒಂದು ಸ್ವಲ್ಪ ಕಾಫಿ ಟೀ ಯಾರ್ಯಾರು ಬೇಕು ತೊಗೊಂಡು ಮನೆಗೆ ಬರೋ ತನಕ 10:30 ಆಗಿತ್ತು ರೀ. ಮುಂಜಾನೆ 6 ಗಂಟೆ ಬಿಟ್ಟವ್ರು ರಾತ್ರಿ 10:30 ತನಕ ಮಸ್ತ್ ಎಂಜಾಯ್ ಮಾಡ್ಕೊಂಡು ಬಂದೇವಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಮತ್ತೆ ಇನ್ಮೇಲೆ ವಿಡಿಯೋಗಳನ್ನು ಹಾಕ್ತೀನಿ. ಅಧಿಕ ಮಾಸ ಅಂತೇಳಿ 3 ತಾಸು ಭಜನೆ ಆಗ್ತಿತ್ತು ರೀ ನನಗೆ. ಹಿಂಗಾಗಿ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತೇನಂತ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ.